ಅವರ ಅಪ್ಪಾಜಿ ಇವರು ಒಂದು ಈ ತೋಟಕ್ಕೆ ಭೂವಸ್ತ್ರ ಗ್ರೋ ಮ್ಯಾಜಿಕ್ನ ಫಸ್ಟ್ ಟೈಮ್ ಇಲ್ಲಿ ಪರಿಚಯ ಮಾಡಿಕೊಟ್ರು. ಗಿಡದಲ್ಲಿ ನೋಡಿ ಯಾವುದೇ ಥರ ಹೂವಿನಲ್ಲಿ ಕಾಯಿಲೆಗಳಿಲ್ಲ, ರೋಗಗಳಿಲ್ಲ. ಬಟ್ ಇಲ್ಲೆಲ್ಲ ಒಂದು 200 kg ಕಿತ್ತಿದ್ದಾರೆ. ಇಲ್ಲಿ ಕಿತ್ತಿರೋ ಜಾಗ ನೋಡಿ ಹಿಂಗಿದೆ. ಆ ಮಗ್ಗಿದೆ. ಇನ್ನು ನಾಳೆ ಕೀಳಬೇಕು. ಡೈಲಿ ತೆಗಿಯೋದಕ್ಕೆ ಈ ಥರ ಬರ್ತಾ ಇದೆ. ಈಗ ಈ ಸೈಡ್ ನೋಡಿ ಎಷ್ಟು ದೊಡ್ಡದಾಗಿದೆ, ಹೂವು ಇದೆ. 10 ಜನ ಹೂವು ತೆಗಿತಾ ಇದ್ದಾರೆ. 10 ಜನ ಹೂವು ಕಿತ್ತರೂ ಹೂವು ಇನ್ನು ಮಧ್ಯಾಹ್ನ ಆದ್ರೂ ಕೀಳೋಕ್ಕಾಗಿಲ್ಲ. ಕಂಟಿನ್ಯೂಸ್ ಆಗಿ ಡೈಲಿ ಕೀಳಬೇಕು. ಅಷ್ಟು ಹೂವು ಇದರಲ್ಲಿ ನೋಡ್ಬೋದು ನೀವು. ಇದೆಲ್ಲ ಬಂದು ರಿಯಲಿ ಯಾವುದೇ ಥರ ಆರ್ಟಿಫಿಷಿಯಲ್ ಅಲ್ಲ, ಫೋಟೋಗ್ರಾಫ್ ಅಲ್ಲ. ಇದು ನೋಡ್ಬೋದು ಇದನ್ನು. ಓಕೆನಾ. ನೆಕ್ಸ್ಟ್ ಇಲ್ಲಿ ಬದನೆಕಾಯಿ, ಟೊಮೊಟೊಗೆಲ್ಲ ನಾವು ಕೊಟ್ಟಿದ್ವಿ, ಅದನ್ನು ನಾವು ತೋರಿಸ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ನೋಡಿ ಹೂವು ಕಿತ್ತಿರೋದು ಸುಮಾರು ಒಂದು 200 kg ಅಷ್ಟು ಹೂವು ಇದೆ. ಒಂದೊಂದು ಬ್ಯಾಗಲ್ಲಿ 40 kg ಅಷ್ಟು ಹೂವು ಬರುತ್ತೆ. ದೊಡ್ಡ ಬ್ಯಾಗ್ಗಳು ಅಲ್ಲಿ 5 ಬ್ಯಾಗ್ ಇದೆ. ಇನ್ನೂ ಕೀಳ್ತಿರೋದು ಇಲ್ಲೊಂದು 4 ಬ್ಯಾಗ್ ಇದೆ. 5 ಬ್ಯಾಗ್, ಒಟ್ಟು 10 ಬ್ಯಾಗ್ ಇದೆ. ಓಕೆ. ನಾವು ಒಂದು ಬ್ಯಾಗಿಗೆ 40 kg ಅಂತಂದರೆ 400 kg ಆಯ್ತು 10 ಬ್ಯಾಗ್ಗೆ. ಅಷ್ಟು ಹೂವು ಕಿತ್ತರು ಇನ್ನೂ ಸ್ಟಾರ್ಟ್. ಇದು ಬದನೆಕಾಯಿ ಕೊಟ್ಟಿರೋದು. ಇಲ್ಲಿ ಮೊದಲು ಬೇರೆ ಏನು ಹಾಕಿದ್ರು, ಇದಕ್ಕೆ ನಾವು ಒಂದೊಂದು ಭೂವಸ್ತ್ರನ ಒಂದೊಂದು 5-5 ಗ್ರಾಮ್ ಕೊಟ್ಟಿದ್ದೀವಿ ಬೆಡ್ಡಲ್ಲಿ. ತುಂಬ ಚೆನ್ನಾಗಿ ಗಿಡಗಳೆಲ್ಲ ಹೂಕೊಂಡಿದೆ. ಯಾವುದೇ ಥರ ಮಳೆಯಲ್ಲಿ ಹೋಗಿಲ್ಲ. ಈ ಥರ ನೋಡ್ಬೋದು. ಮೇಲೆಲ್ಲ ಹಾಕಿದ್ದಾರೆ. ಓಕೆನಾ. ಈ ಥರ ಒಂದು ಡೆವಲಪ್ ಮಾಡಿದ್ದೀವಿ. ಯಾರಾದ್ರೂ ಹೂವು ಬೆಳೆ ಅಂತಾರಿದ್ರೆ ಓಕೆನಾ. ಹೂವು ನೋಡಿ